ನಮಸ್ತೆ. ಹಬ್ಬ ಆದ ಮರನೇ ದಿನ ರಾತ್ರಿ ನಾನು ಮೇಲೆ ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದಿದ್ದೆ. ಆವಾಗ ಇವು ಶಂಕರಪುರಂ ಮರಳಿಗೆ ಅಂತ ಅರಳಿದ್ವು ಅವು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ವು ಕತ್ತಲಲ್ಲಿ. ಅದಕ್ಕೆ ಫ್ಲಾಶ್ ಲೈಟ್ ಹಾಕ್ಕೊಂಡು ಅದನ್ನ ಹಂಗೆ ಒಂಚೂರು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಲಿಕ್ವಿಡ್ ಮಾಡಿಟ್ಟಿದ್ದೆ ಅಂತ ಹೇಳಿದ್ನಲ್ವ, ವಾರದ ಲಿಕ್ವಿಡ್ಡು. ಅದನ್ನು ಹಾಕೋದು, ಹಾಕೋದ್ರಿಂದ ಏನು ಪ್ರಯೋಜನ ಅಂತೆಲ್ಲ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇದು ಗಾರ್ಡನಲ್ಲಿ ಆಗಲೇ ತುಂಬ ಜನದ ಗಾರ್ಡನಲ್ಲಿ ಅರಳಿಬಿಟ್ಟಿದೆ. ಇದು ಒಂದು ಹೊಸ ಹೂವು. ತುಂಬ ದಿನ ಆಯಿತು ಮೊಗ್ಗಾಗೋದು, ಉದುರೋದು, ಮೊಗ್ಗಾಗೋದು, ಹೂವು ಅದು ಉದುರೋಗೋದು ಅಷ್ಟೇ. ಆ ಹೂವಿನ ಕಲರ್ ಏನು ಅಂತಲೇ ಗೊತ್ತಿರಲಿಲ್ಲ ನಮಗೆ. ಇವತ್ತು ಫಸ್ಟ್ ಅರಳಿದೆ ಹೊಸ ಹೂವು. ಅದು ಖುಷಿ ಆಯ್ತು ನೋಡಿ, ಕಲರ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಅದೇ ಥರದಲ್ಲಿ ದೊಡ್ಡದಾಗಿ ಹೈಬ್ರಿಡ್ಡು ಒಂದಿದೆ. ಇದೇ ಬೇರೆ, ಇದು ಚಿಕ್ಕದಾಗಿ ಬಿಡುತ್ತೆ, ತುಂಬ ಚಿಕ್ಕದು ಅಲ್ಲ. ಆಮೇಲೆ ಇವತ್ತೊಂದು ಡಬಲ್ ಪೆಟಲ್ ಪಿಂಕ್ ಬಿಟ್ಟಿದೆ. ನಿಧಾನವಾಗಿ ದಾಸವಾಳದಲ್ಲಿ ಮೊಗ್ಗು ಸ್ಟಾರ್ಟ್ ಆಗಿದ್ದಾವೆ. ಒಂದೊಂದಾಗಿ ಹೂವು ಅರಳುತ್ತೆ. ಒಂದಿನ ಜಾಸ್ತಿ ಇರುತ್ತೆ, ಒಂದಿನ ಕಮ್ಮಿ ಇರುತ್ತೆ. ಯಾಕೆಂದರೆ ಜಾಸ್ತಿ ಫ್ರೂನ್ ಮಾಡಿದ್ವಲ್ವ ಚಿಗುರಿ ಬರೋಕ್ಕೆ. ಆಮೇಲೆ ಇದು ನಾಟಿ ಗುಲಾಬಿ. 2 ದಿನ ಬಂದಿಲ್ಲ ಅಲ್ಲ, ಅದರಿಂದ ಹಬ್ಬದ ಹಿಂದಿನ ದಿನ 2 ದಿನ ಬಂದಿಲ್ಲದೆ ಇರೋದಕ್ಕೆ ಗುಲಾಬಿ ಇವು ನಾಟಿ ಗುಲಾಬಿ 2 ದಿನ ಗಿಡದಲ್ಲೇ ಇರೋದು. ಅಷ್ಟರೊಳಗೆ ಕಿತ್ತಿ ನಾವು ಪೂಜೆಗೆ ಇಟ್ಕೋಬೇಕಿಲ್ಲ ಅಂದರೆ ಈ ಥರ ಕೈಗೆ ಹೆಸಳೆಲ್ಲ ಬಂದುಬಿಡುತ್ತೆ. ಇನ್ನೂ 2 ಇತ್ತು, ಅವನ್ನು ನಾನು ಅವತ್ತು ಪೂಜೆಗೆ ತಗೊಂಡೋಗ್ತೀನಿ. ಯಾಕೆಂದರೆ ನಾಟಿ ಗುಲಾಬಿ ಇವಾಗ ನಾನು ಗುಲಾಬಿ ಗಿಡಗಳೆಲ್ಲ ಕ್ಲೀನ್ ಮಾಡಿ ಗೊಬ್ಬರ ಕೊಟ್ಟಮೇಲೆ, ಕಿಚನ್ ವೇಸ್ಟ್ ಗೊಬ್ಬರ ಕೊಟ್ಟಾದಮೇಲೆ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ. ಹೂವಿನ ಸೈಜೂ ತುಂಬ ಚೆನ್ನಾಗಿದ್ದಾವೆ. ಕಿಚನ್ ವೇಸ್ಟ್ ಕೊಡೋದ್ರಿಂದ ತುಂಬ ಹೆಲ್ಪು ನಮಗೆ ಆಗುತ್ತೆ. ಇದು ಆ ಗಿಡಗಳಿಗೆ ಅಂತೂ ತುಂಬ ಒಳ್ಳೆಯ ಟಾನಿಕ್ ಅಂತಲೇ ಹೇಳ್ಬೋದು. ಕಿಚನ್ ವೇಸ್ಟ್ ಗೊಬ್ಬರ ಆಗಲಿ ಅಥವಾ ಕಿಚನ್ ವೇಸ್ಟ್ ಲಿಕ್ವಿಡ್ ಇವತ್ತು ನೋಡಿಸ್ತೀನಿ ನಿಮಗೆ. ಆ ಥರ ಕೂಡ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಕನಕಾಂಬ್ರನೂ ಅಷ್ಟೇ. ಕನಕಾಂಬ್ರನೂ 2 ಗಿಡ ಚೆನ್ನಾಗಿದೆ. ಇದು ಎಲ್ಲೋ ಕನಕಾಂಬ್ರ ನಾನು ಲಾಲ್ಬಾಗಿಂದ ತಂದಿದ್ದೆ. ಅದಂತೂ ತುಂಬ ಹೂವು ಬಿಡುತ್ತೆ. ಕಟಿಂಗಿಂದನೂ ಈಸಿಯಾಗಿ ಬರುತ್ತೆ. ಇದು ಭಾಗ್ಯಮ್ಮ ಅವ್ರು ಕೊಟ್ಟಿದ್ದೆ 2 ಗಿಡ. 2 ಗಿಡನೂ ಸರ್ವೈವಲ್ ಆದವು. ಆಮೇಲೆ ಇದು ರೀಪಾಟ್ ಮಾಡಿದ್ನಲ್ಲ, ಇದು ಇದು ಕಾಕಡ ಗಿಡ ಕೆಂಪುದು ಮದರ್ ಪ್ಲಾಂಟು. ಅದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಅಂದರೆ, ಇದು ತುಂಬ ಚೆನ್ನಾಗಿ ಬಿಡುತ್ತೆ. ಆಮೇಲೆ ಹೂವು ಒಂದೊಂದು ಫೋಟೋಗೆ ಒಂದೊಂದು ಇಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಆಮೇಲೆ ಜಾಸ್ತಿ ಇದ್ದಾಗ ಕಟ್ಟಿ ಕೂಡ ಹಾಕ್ಬೋದು. ಇದು ಬೆಳಗ್ಗೆ ನೋಡಿ, ರಾತ್ರಿ ತೋರಿಸಿದ್ನಲ್ವ, ಇದು ಬೆಳಗ್ಗೆ. ಅದು ಮದರ್ ಪ್ಲಾಂಟು. ಇದು ಕಟಿಂಗಿಂದ ಬೆಳೆಸಿರೋದು ಕಾಕಡನೇ. ಅದೇ ಥರ ಕಟಿಂಗಿಂದನೂ ಬರುತ್ತೆ. ಸ್ವಲ್ಪ ತಾಳ್ಮೆ ಬೇಕು, ಕಟಿಂಗಿಂದ ಬರೋಕ್ಕೆ ನಿಧಾನ ಆಗುತ್ತೆ, ಬರುತ್ತೆ. ಆಮೇಲೆ ತೊಂಡೆಕಾಯಿ ಬಳ್ಳಿನೂ ಟಬ್ಗಳೆಲ್ಲ ಕ್ಲೀನ್ ಮಾಡಿ ಗೊಬ್ಬರ ಕೊಟ್ಟಾದಮೇಲೆ ತೊಂಡೆಕಾಯಿ ಬಳ್ಳಿನೂ ಚೆನ್ನಾಗಿ ಹಬ್ಕೊಂಡು ಹೋಗ್ತಾಯಿದೆ. ಕಾಯಿನೂ ಹೂವನೂ ಸ್ಟಾರ್ಟ್ ಆಗಿದೆ, ಅಲ್ಲೊಂದು ಇಲ್ಲೊಂದು. ನಿಧಾನವಾಗಿ ಹೆಚ್ಕೊಂಡು ಹೋಗುತ್ತೆ. ಸ್ಟಾರ್ಟಿಂಗ್ ಅಲ್ವಾ, ಅದರಿಂದ ಸ್ವಲ್ಪ ಕಮ್ಮಿ ಸಿಗುತ್ತೆ. ಇವಾಗ ನಾವು ನಾನು ತೊಂಡೆ ಗಿಡ 2ರಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಮಾಮೂಲಿ ಚಿಕ್ಕ ತೊಂಡೆ, ಇನ್ನೊಂದು ಇದು ಉದ್ದ ತೊಂಡೆ ಅಂತ. ಇದು ಉದ್ದುದ್ದ ಬರುತ್ತೆ. ಇದು ಎಳೆದ್ರಲ್ಲಿ ಸೌತೆಕಾಯಿ ಥರ ಇರುತ್ತೆ, ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಹಸಿದು ಹಂಗೆ ತಿನ್ಬೋದು, ಆ ಥರ ಇರುತ್ತೆ ಇದು. ಇದು ನಮ್ಮ ಮಗಳು ಫ್ರೆಂಡ್ ಒಬ್ಬರು ಉಡುಪಿಯಿಂದ ತಂದು ಕೊಟ್ಟಿದ್ದು ಅದಕ್ಕೆ. ಆಮೇಲೆ ಚಪ್ರದವರೆಕಾಯಿ ಬಳ್ಳಿ ಆಗೋಯ್ತಿದ್ದು. ಇದನ್ನೊಂದು ಇವತ್ತು ತೆಗಿಬೇಕು. ಭಾನುವಾರ ಮಾಡೋ ಕೆಲಸನ ಇವತ್ತು ಹೇಳ್ತಾಯಿದ್ದೀನಿ ನಿಮಗೆ. ಇದೊಂದು ತೆಗಿಬೇಕು. ಆಮೇಲೆ ಭಾನುವಾರ ಲಿಕ್ವಿಡ್ ಕೊಡೋಕ್ಕಾಗಲಿಲ್ಲ ನಮಗೆ. ತೊಂಡೆ ಬಳ್ಳಿ ಚಪ್ರದವರೆ ಬಳ್ಳಿ ಅವು ಎಲ್ಲ ಬೇಡದೇ ಇರೋ ಗಿಡಗಳು ತೆಗಿಯೋದು, ಬೇರೆ ಕಡೆ ಕ್ಲೀನ್ ಮಾಡೋದು, ಅದೇ ಆಗೋಯ್ತು. ಕೊನೆಗೆ ಸೋಮವಾರ ಬಿಸಿಲು ಬೇರೆ ಇರುತ್ತೆ. ಬಿಸಿಲಾದ್ಮೇಲೆ ಗೊಬ್ಬರ ಲಿಕ್ವಿಡ್ ಕೊಟ್ಟರು ವೇಸ್ಟು ಅಂತ ನಾವು ಅವತ್ತು ಸಾಯಂಕಾಲ ಮಳೆ ಬರೋಂಗಿತ್ತು, ಅದಕ್ಕೆ ಕೊಡಲಿಲ್ಲ. ತಿರ್ಗಾ ಸೋಮವಾರ ಬೆಳಗ್ಗೆ ಮಳೆ ಏನು ಅಷ್ಟಾಗಿ ಬರಲಿಲ್ಲ. ಸೋಮವಾರ ಬೆಳಗ್ಗೆ ಇಲ್ಲಿ ನಾನು ಅದನ್ನು ಕಿಚನ್ ವೇಸ್ಟ್ ಹಾಕಿದ್ನಲ್ವ, ನೆನೆಸ್ಬಿಟ್ಟು ನೋಡಿಸಿದ್ದೀನಿ ವಿಡಿಯೋಗಳಿಗೆ ಯಾವ ಥರ ಹಾಕಬೇಕು ಅಂತ. ಒಂದು ಸ್ವಲ್ಪ ಬೆಲ್ಲ, 1-2 ಚಮಚ, ಇಷ್ಟು ದೊಡ್ಡ ಟಬ್ಬಲ್ಲಿರೋ ಲಿಕ್ವಿಡ್ಗೆ 2 ಚಮಚ ಬೆಲ್ಲ. ಇದನ್ನು ನಾವು 3 ದಿನದ್ದು ಕಿಚನ್ ವೇಸ್ಟ್ ಹಾಕಿರೋದು. ಯಾಕೆಂದರೆ ಜಾಸ್ತಿ ಗಿಡ ಇದ್ದಾವೆ ಅಂತ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ತೀವಿ. ಬೆಲ್ಲ ಹಾಕೋದ್ರಿಂದ ಸ್ಮೆಲ್ ಬರೋಲ್ಲ. ಆಮೇಲೆ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ ಅದರಿಂದ. ಈ ಥರ ವೈಟ್ ಮೇಲೆ ಬೂಸ್ ಥರ ಬಂದಿದ್ದರೆ ಅದು ಫರ್ಮೆಂಟೇಷನ್ ಚೆನ್ನಾಗಾಗಿದೆ ಅಂತ. ಕಪ್ಪು ಬಂದ್ರಿಗಿನ ಅದು ಸರಿ ಇಲ್ಲ ಅಂತ ಅರ್ಥ. ಆ ಥರ ನೀವು ನೋಡ್ಕೊಂಡು ಮಾಡ್ಬೋದು. ಅಕಸ್ಮಾತ್ ಹಂಗೆ ಕಪ್ಪು ಏನಾದ್ರು ಬಂದರೆ 2ನೇ ದಿನ ಕಲಸವ ನೋಡಿಬಿಟ್ಟು ಒಂಚೂರು ಮತ್ತೆ ಬೆಲ್ಲ ಹಾಕ್ಕೊಂಡ್ರೆ ಅದು ನಾರ್ಮಲ್ ಆಗೋಗುತ್ತೆ. ಈ ಥರ ನಾನಿವಾಗ ಅದನ್ನೆಲ್ಲ ಕೈಯಿಂದ ತೆಗೆದಾಯಿತು, ಎಷ್ಟು ಸಿಗುತ್ತೋ ಅಷ್ಟು. ಅದಾದಮೇಲೆ ಒಂದು ಚಿಕ್ಕ ಬಕೀಟು, 1 ಲೀಟ್ರ್ ಬಕೀಟಿದ್ದು ಪೇಂಟು ಬರುತ್ತಲ್ಲ, ಅದರಲ್ಲಿ ಸೋಸ್ತಾ ಇದ್ದೀನಿ. ಕೆಳಗಡೆವರೆಗೂ ಪೂರ್ತಿ ಬರೋಲ್ಲ ಅಲ್ವಾ, ಚಿಕ್ಕದು ಕೈಗೆ ಬರೋಲ್ಲ. ದಪ್ಪದೆಲ್ಲ ಕೈಯಲ್ಲಿ ಎತ್ತಾಕಿದ್ದೀನಿ. ಚಿಕ್ಕದೆಲ್ಲ ಈ ಥರ ಸೋಸೋದು ಇಟ್ಕೊಂಬಿಟ್ರೆ ನಮಗೆ ಬಕೀಟಲ್ಲಿ 20 ಲೀಟ್ರ್ ಬಕೀಟಿಗೆ ಕರೆಕ್ಟಾಗಿ ಇರುತ್ತೆ ಇದು ಫಿಲ್ಟ್ರು. ಅದನ್ನು ಸೋಸ್ಕೊಂಡಿದ್ದೀವಿ ನಾವು.
ಎಲ್ಲ ಸೋಸ್ಕೊಂಡು ಆದಮೇಲೆ ಈ ಥರ ಟಬ್ಬಿಗೆ ಫಿಲಪ್ ಮಾಡ್ತೀವಿ. ಈ ಟಬ್ ತುಂಬ ಲಿಕ್ವಿಡ್ ಸಿಕ್ತು ಅಂದರೆ ನಮ್ಮ ಗಾರ್ಡನೇ ಪೂರ್ತಿ ಆಗುತ್ತೆ ಅಂತಲೇ ನಮಗೆ ಲೆಕ್ಕ. ಆ ಥರ ಮಾಡ್ಕೊಂತೀವಿ. ನೀವು ನೋಡಿ, ನಾನು ಬರೀ ನೀರು, ಒಂದು 4 ಚಮಚ ಬೆಲ್ಲ ಹಾಕಿರೋದು. ಅದರಲ್ಲಿ ಕಾಫಿ ಪುಡಿ, ಟೀ ಪುಡಿ, ಹಣ್ಣಿಂದು, ತರಕಾರಿದು ಪ್ರತಿಯೊಂದು ಇದ್ದಾವೆ. ದೇವ್ರ ಹೂವನೂ ಹಾಕಿದ್ವಿ. ಅದು ಎಲ್ಲನೂ ಇದಾಗಿ ಎಲ್ಲ ಮಿಕ್ಸ್ ಇರುತ್ತೆ. ಇದರಲ್ಲಿ ಎಲ್ಲ ಎನರ್ಜಿ, ಗಿಡಗಳಿಗೆ ಎನರ್ಜಿ ಸಿಗುತ್ತೆ. ಅದರಿಂದ ಕಿಚನ್ ವೇಸ್ಟ್ ಲಿಕ್ವಿಡ್ ತುಂಬ ಒಳ್ಳೆಯದು. ನಿಮಗೆ ಏನು ಬೇರೆ ಮಾಡೋಕ್ಕಾಗಿಲ್ಲ ಅಂದ್ರೂ ಇದನ್ನು ನೀವು ಅಕಸ್ಮಾತ್ ಆ ಥರ ದಪ್ಪ ದಪ್ಪ ಇಡೋಕ್ಕಾಗಿಲ್ಲ ಅಂದ್ರೆ ಅವತ್ತಿಂದ ಅವತ್ತು ಒಂಚೂರು ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಡು ಒಂಚೂರು ಬೆಲ್ಲ ಹಾಕಿ ಇಟ್ಕೊಂಡು ವಾರಕ್ಕೊಂದು ಸರಿ ಕೊಡ್ಬೋದು. ಯಾಕೆಂದರೆ ಬೇಸಿಗೆಯಲ್ಲಿ ಲಿಕ್ವಿಡ್ಗಳೇ ಒಳ್ಳೆಯದು. ಗಟ್ಟಿ ಗೊಬ್ಬರ ಕೊಡೋಕ್ಕಿಂತ ಲಿಕ್ವಿಡ್ಗಳು ತುಂಬ ಬೇಗ ಬೇರುಗಳು ಅಬ್ಸರ್ವ್ ಮಾಡ್ಕೊಳ್ತವೆ, ಬೇಸಿಗೆನೂ ತಡೆಯುತ್ತೆ. ಅದರಿಂದ ಈ ಥರ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋಗ್ಬೇಕು. ಕೆಳಗಡೆ ಸೋರಂಗೆ ಹಾಕ್ಕೋಬಾರ್ದು, ವೇಸ್ಟ್ ಆಗುತ್ತೆ. ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಒಂದು ಸ್ವಲ್ಪ ಇನ್ನೂ ಕುಡಿತಾ ಇದ್ದಾವೆ ಅನ್ನೋವಾಗಲೇ ಗೊತ್ತಾಗುತ್ತಲ್ವ, ಡೈಲಿ ನೀರು ಹಾಕೋವಾಗ ಅದಕ್ಕೆ ಎಷ್ಟು ನೀರು ಬೇಕು ಅಂತ. ಅದಕ್ಕಿಂತ ಒಂಚೂರು ಕಮ್ಮಿ ಹಾಕೋದು. ನೋಡಿ, ಇದು ಕಿಚನ್ ವೇಸ್ಟ್ ಲಿಕ್ವಿಡ್, ಕಿಚನ್ ವೇಸ್ಟ್ ಗೊಬ್ಬರ ಮಾಡೋದು ಹೆಂಗೆ ಅಂತ ಕೇಳಿದರು. ಅದಕ್ಕೆ ಮತ್ತೆ ಇದನ್ನು ಮಾಡಿದ್ದೀನಿ. ಅದು ಸುಮಾರು 2 ವರ್ಷ 3 ವರ್ಷದಿಂದನೇ ಇದನ್ನು ಮಾಡಿದ್ದೀನಿ. ಮತ್ತೆ ಕೇಳಿರೋದಕ್ಕೆ ಇದು ಕೆಳಗಡೆ ಹೋಲಿದೆ ಬಕೆಟ್ಗೆ, ಸೈಡಲ್ಲ, ಮಧ್ಯದಲ್ಲಿದೆ. ಅದಕ್ಕೆ ಒಂಚೂರು ಟೈಲ್ಸ್ ಪೀಸ್ ಇಟ್ಟು ಈ ಥರ ಮಣ್ಣು ಹಾಕಿದ್ದೀನಿ. ಮಣ್ಣು ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ನಾನು. ಈ ಥರ ಇದೇನು ತೆಂಗಿನ ನಾರು, ಹಳೇದಿದ್ದು ತೆಂಗಿನ ನಾರದ್ದು, ಹೊಸ್ದಾಗಿರೋದಲ್ಲ, ಹಳೆ ತೆಂಗಿನ ನಾರು ಕ್ಲೀನ್ ಮಾಡುವಾಗ ಸಿಕ್ಕಿತ್ತು, ಅದು ಹಾಕಿ ಇಟ್ಟಿದ್ದೀನಿ. ತೆಂಗಿನ ನಾರು ಹಾಕೋದ್ರಿಂದನೂ ಚೆನ್ನಾಗಿ ಗೊಬ್ಬರ ಆಗುತ್ತೆ. ನೋಡಿ, ಇವಾಗ ನಾನು ಫಸ್ಟು ಕೈಯಿಂದ ತೆಗೆದಿದ್ನಲ್ವ ಕಿಚನ್ ವೇಸ್ಟು, ದಪ್ಪ ದಪ್ಪ ಬಂದಿರೋದಲ್ಲ, ಅದನ್ನು ಇವಾಗ ಹಾಕ್ತಾಯಿದ್ವಿ. ಮಣ್ಣು ಸುಮಾರು 3 ಇಂಚ್ ಮಣ್ಣು ಹಾಕಿದ್ದೀನಿ ನಾನು. ಅದರ ಮೇಲೆ ತೆಂಗಿನ ನಾರು ಸ್ವಲ್ಪ ಹಾಕಿದ್ದೀನಿ. ಕೆಳಗಡೆ ನೀವು ಮಾಮೂಲಿ ನಾವು ರಿಪೋರ್ಟ್ ಮಾಡೋವಾಗ ಹೆಂಗೆ ಹೋಲಿಗೆ ಟೈಲ್ಸ್ ಇಟ್ಕೊಂಡು ಮಾಡ್ತೀವೋ ಅದೇ ಥರ ಮಾಡ್ಕೋಬೇಕು. ಆ ಹೋಲಿಂದ ಇದ್ರ ಲಿಕ್ವಿಡ್ ಇಳಿಯುತ್ತೆ. ಆ ಲಿಕ್ವಿಡ್ ಕೂಡ ತುಂಬ ಒಳ್ಳೆಯದು ಗಿಡಗಳಿಗೆ. ಒಂದು ಜಗ್ಗು ಲಿಕ್ವಿಡ್ ಸಿಕ್ಕರೆ ನಿಮಗೆ 10 ಜಗ್ಗು ಅಷ್ಟು ನೀರು ಬೆರೆಸ್ಕೊಂಡು ಗಿಡಗಳಿಗೆ ಕೊಡ್ಬೋದು, ಸ್ಪ್ರೇ ಮಾಡ್ಬೋದು. ಇವಾಗ ನಾನು ಆ ಕಿಚನ್ ವೇಸ್ಟು ಅದೇ ಥರ ಬಿಡೋಲ್ಲ, ಅದ್ರ ಮೇಲೆ ಕೋಕೋಪಿಟ್ ಹಾಕ್ತೀನಿ. ಕೋಕೋಪಿಟ್ ಹಾಕೋದ್ರಿಂದ ಕಿಚನ್ ವೇಸ್ಟ್ ಗೊಬ್ಬರ ತುಂಬಾ ಚೆನ್ನಾಗಾಗುತ್ತೆ. ಬರೀ ಕೋಕೋಪಿಟ್ ಹಾಕೋ ಬದಲು ಒಂದು ಸರಿ ಕೋಕೋಪಿಟ್ಟು, ಒಂದು ಸರಿ ಮಣ್ಣು, ಲೇರು ಇವತ್ತು ಮಾಡಿರ್ತೀವಿ, ತಿರ್ಗಾ ಮಾರನೇ ದಿನದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ. ಆ ಥರ ಹಾಕ್ಕೊಂಡು ಹೋದ್ರಿಗಿನ ಇದು ಸುಮಾರು ಫುಲ್ ಆಗೋವರೆಗೂ ಇದೇ ಮಾಡೋದು. ಅದಾದಮೇಲೆ 3 ತಿಂಗಳು ಅದನ್ನು ಬಿಟ್ಬಿಟ್ರೆ ನಮ್ಮ 3 ತಿಂಗಳೊಳಗೆ ಅದು ಗೊಬ್ಬರ ಆಗಿರುತ್ತೆ. ಆಮೇಲೆ ಕೆಳಗಡೆ ನಮಗೆ ಲಿಕ್ವಿಡ್ ಇಳಿಯುತ್ತಲ್ಲ, ಅದಕ್ಕೊಂದು ಈ ಥರ ಡಬ್ಬ ಇಟ್ಕೊಂಬಿಡಿ. ಅದು ಶೇಖರಣೆ ಆದಾಗ ಅದನ್ನು ತೆಗೆದ್ಬಿಟ್ಟು ನೀವು ಗಿಡಗಳಿಗೆ ಹೇಳಿದ್ನಲ್ಲ ಸ್ಪ್ರೇನೂ ಮಾಡ್ಬೋದು. 10% ಇವಾಗ 1 ಭಾಗ ಇದು ಇದ್ದರೆ 10 ಭಾಗ ನೀರು, ಆ ಥರ ಮಾಡ್ಕೊಬೋದು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.